ಇನ್ನೊಂದು ಸರಿ ಬಿಗ್ ಬಾಸ್ ವಿಚಾರ ಮಾತಾಡಿದೆ. ಬಿಗ್ ಬಾಸ್ ಇಂದ ಬಂದವರು ಎಲ್ಲರೂ ಕೂಡ ಜೈಲಲ್ಲಿ ಇರುವಂತ ವಿಷಯ ನಿಮ್ಗೆ ಗೊತ್ತಿರ್ಬೋದು, ನೀವು ಅವ್ರನ್ನ ಭೇಟಿ ಕೂಡ ಆಗಿರ್ಬೋದು. ಬಟ್ ಅಲ್ಲಿ ಒಳಗಡೆ ಆಲ್ಮೋಸ್ಟ್ ಒಂದು 4 ಜನ ಅನ್ಕೋತೀನಿ ಎಲ್ಲ ಬಿಗ್ ಬಾಸ್ ಹೋಗಿರೋರು. ನಾನು ರಜತ್ ಆಮೇಲೆ ಅವ್ನು ಇವ್ರು ವಿನಯ್ ಗೌಡ ಇದ್ದು ಅನ್ಕೊಂತೀನಿ ಅಲ್ವಾ. ವಿನಯ್ ಗೌಡ, ಪ್ರಕಾಶ್ ಹೋಗಿದ್ರು, ಪ್ರತಾಪ್, ಆಮೇಲೆ ಇವನೊಬ್ಬ ಹೋಗಿದ್ದ ಅನ್ಸುತ್ತೆ. ಮೊನ್ನೆ ಯಾವ್ದೊಂದು ಫಿಲಂ ಮಾಡಿದ್ದ, ಅವನು ಜೈಲ್ಗೆ ಹೋಗಿದ್ದಂತೆ. ಒಟ್ಟು 6 ಜನ ಆಯ್ತು. ಗೊತ್ತಿಲ್ಲ ಜೈಲ್ಗೂ ಬಿಗ್ ಬಾಸ್ ಏನ್ ಕನೆಕ್ಷನ್ ಅಂತ. ಬಟ್ ಹಂಗೆ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ಹೇಳಿದ್ರೆ ಬಿಗ್ ಬಾಸ್ ಹೋಗೋರು ಕಡಿಮೆ ಆಗ್ಬಿಡ್ತಾ ಏನಪ್ಪಾ ಜೈಲ್ಗೆ ಹೋಗ್ಬೇಕಂತ. ಬಟ್ ಕೋಇನ್ಸಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ ಸರ್. ಬಟ್ ರಜತ್ 2 ಸತಿ ಬಂದಿದ್ದ. ಒಂದ್ಸತಿ ಬೇಲ್ ಏನೋ ಸ್ಕಿಪ್ ಆಗಿ ಬಂದಿದ್ದ, ಇನ್ನೊಂದ್ಸತಿ ಬಂದಿದ್ದ. ಗೊತ್ತಿಲ್ಲ ಸರ್ ಏನ್. ನಾನು ಪಾಪ ಬಿಗ್ ಬಾಸ್ ಕನೆಕ್ಟ್ ಮಾಡಕ್ ಹೋಗಲ್ಲ. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು. ಕೋಟ್ಯಾಂತ ಜನರಿಗೆ ಅದು ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಸೊ ಅದೊಂದು ಬ್ರ್ಯಾಂಡ್. ಈಗ ಬಿಗ್ ಬಾಸ್ ಅವ್ರು ಯಾರು ಹೇಳಲ್ಲ ಗಲಾಟೆ ಮಾಡ್ಕೊಂಡು ಒಳಗಡೆ ಹೋಗಿ ಅಂತ. ನಾವ್ ಅಲ್ಲಿ ಹೋಗ್ಬಿಟ್ಟು ಬಂದು ಹೋದ್ರೆ ಬಿಗ್ ಬಾಸ್ ಗೆ ಕೈ ಮಾಡಿ ತೋರ್ಸೋ ತಪ್ಪು ಅಂತ ನಂಗೆ ಅನ್ಸುತ್ತೆ. ನಮ್ಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಸರ್. ಹಂಗಾಗಿ ನನ್ಗೂ ಸ್ವಲ್ಪ ಅದು ಯೋಚನೆ ಮಾಡಿದೆ, ಏನಪ್ಪ ಬಿಗ್ ಬಾಸ್ ಅವ್ರು ಇಲ್ಲಿಗೆ ಬರ್ತಾ ಇದೀವಿ ಅಂತ. ಬಟ್ ಅದು ಕೋಇನ್ಸಿಡೆಂಟ್ ಅನ್ಕೊಬೇಕಷ್ಟೇ ನನಗ. ಪಾಪ ಬಿಗ್ ಬಾಸ್ ಏನಿಲ್ಲ ಸರ್. ಬಿಗ್ ಬಾಸ್ ಇಂದ ನಮ್ಗೆ ಒಳ್ಳೇದಾಗಿದೆ. ಆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದೆ. ನಮ್ಗೋತ್ರ ಒಂದಷ್ಟು ಜನ 1000 ಜನ 1,00,000 ಜನ ನೋಡೋರು. ಅದು 10 ಪಟ್ಟು 20 ಪಟ್ಟು ಏರಿಕೆ ಆಗಿದೆ. ಹಂಗಾಗಿ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಬಿಗ್ ಬಾಸ್ಗೆ ಹೊರತು ನಮ್ಮ ಈ ಒಂದು ಕಷ್ಟದ ದಿನಗಳಿಗೆ ನಾನು ಬಿಗ್ ಬಾಸ್ ನ ಹೋಲಿಕೆ ಮಾಡಕ್ಕೋಗಲ್ಲ, ಕಾರಣಕರ್ತ ಅಂತ ಹೇಳಕ್ ಹೋಗಲ್ಲ. ಅದು ನಮ್ನ ಮಾಡೇ ಬರತ್ತೆ, ಏನ್ ಮಾಡಕ್ಕೆ. ಒಂದಿಷ್ಟು ಇನ್ನೊಂದು ಸರಿ ಬಿಗ್ ಬಾಸ್ ವಿಚಾರ ಮಾತಾಡಿದೆ. ಬಿಗ್ ಬಾಸ್ ಇಂದ ಬಂದವರು ಎಲ್ಲರೂ ಕೂಡ ಜೈಲಲ್ಲಿ ಇರುವಂತ ವಿಷಯ ನಿಮ್ಗೆ ಗೊತ್ತಿರ್ಬೋದು, ನೀವು ಅವ್ರನ್ನ ಭೇಟಿ ಕೂಡ ಆಗಿರ್ಬೋದು. ಬಟ್ ಅಲ್ಲಿ ಒಳಗಡೆ ಆಲ್ಮೋಸ್ಟ್ ಒಂದು 4 ಜನ ಅನ್ಕೋತೀನಿ ಎಲ್ಲ ಬಿಗ್ ಬಾಸ್ ಹೋಗಿರೋರು. ನಾನು ರಜತ್ ಆಮೇಲೆ ಅವ್ನು ಇವ್ರು ವಿನಯ್ ಗೌಡ ಇದ್ದು ಅನ್ಕೊಂತೀನಿ ಅಲ್ವಾ. ವಿನಯ್ ಗೌಡ, ಪ್ರಕಾಶ್ ಹೋಗಿದ್ರು, ಪ್ರತಾಪ್, ಆಮೇಲೆ ಇವನೊಬ್ಬ ಹೋಗಿದ್ದ ಅನ್ಸುತ್ತೆ. ಮೊನ್ನೆ ಯಾವ್ದೊಂದು ಫಿಲಂ ಮಾಡಿದ್ದ, ಅವನು ಜೈಲ್ಗೆ ಹೋಗಿದ್ದಂತೆ. ಒಟ್ಟು 6 ಜನ ಆಯ್ತು. ಗೊತ್ತಿಲ್ಲ ಜೈಲ್ಗೂ ಬಿಗ್ ಬಾಸ್ ಏನ್ ಕನೆಕ್ಷನ್ ಅಂತ. ಬಟ್ ಹಂಗೆ ಹೇಳಕ್ ಹೋಗ್ಬಿಡಿ, ಯಾಕಂದ್ರೆ ಹೇಳಿದ್ರೆ ಬಿಗ್ ಬಾಸ್ ಹೋಗೋರು ಕಡಿಮೆ ಆಗ್ಬಿಡ್ತಾ ಏನಪ್ಪಾ ಜೈಲ್ಗೆ ಹೋಗ್ಬೇಕಂತ. ಬಟ್ ಕೋಇನ್ಸಿಡೆನ್ಸ್ ಅಥವಾ ಏನೋ ಗೊತ್ತಿಲ್ಲ ಸರ್. ಬಟ್ ರಜತ್ 2 ಸತಿ ಬಂದಿದ್ದ. ಒಂದ್ಸತಿ ಬೇಲ್ ಏನೋ ಸ್ಕಿಪ್ ಆಗಿ ಬಂದಿದ್ದ, ಇನ್ನೊಂದ್ಸತಿ ಬಂದಿದ್ದ. ಗೊತ್ತಿಲ್ಲ ಸರ್ ಏನ್. ನಾನು ಪಾಪ ಬಿಗ್ ಬಾಸ್ ಕನೆಕ್ಟ್ ಮಾಡಕ್ ಹೋಗಲ್ಲ. ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು. ಕೋಟ್ಯಾಂತ ಜನರಿಗೆ ಅದು ಎಂಟರ್ಟೈನ್ಮೆಂಟ್ ಕೊಟ್ಟಿದೆ. ಸೊ ಅದೊಂದು ಬ್ರ್ಯಾಂಡ್. ಈಗ ಬಿಗ್ ಬಾಸ್ ಅವ್ರು ಯಾರು ಹೇಳಲ್ಲ ಗಲಾಟೆ ಮಾಡ್ಕೊಂಡು ಒಳಗಡೆ ಹೋಗಿ ಅಂತ. ನಾವ್ ಅಲ್ಲಿ ಹೋಗ್ಬಿಟ್ಟು ಬಂದು ಹೋದ್ರೆ ಬಿಗ್ ಬಾಸ್ ಗೆ ಕೈ ಮಾಡಿ ತೋರ್ಸೋ ತಪ್ಪು ಅಂತ ನಂಗೆ ಅನ್ಸುತ್ತೆ. ನಮ್ಗೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ ಸರ್. ಹಂಗಾಗಿ ನನ್ಗೂ ಸ್ವಲ್ಪ ಅದು ಯೋಚನೆ ಮಾಡಿದೆ, ಏನಪ್ಪ ಬಿಗ್ ಬಾಸ್ ಅವ್ರು ಇಲ್ಲಿಗೆ ಬರ್ತಾ ಇದೀವಿ ಅಂತ. ಬಟ್ ಅದು ಕೋಇನ್ಸಿಡೆಂಟ್ ಅನ್ಕೊಬೇಕಷ್ಟೇ ನನಗ. ಪಾಪ ಬಿಗ್ ಬಾಸ್ ಏನಿಲ್ಲ ಸರ್. ಬಿಗ್ ಬಾಸ್ ಇಂದ ನಮ್ಗೆ ಒಳ್ಳೇದಾಗಿದೆ. ಆ ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದೆ. ನಮ್ಗೋತ್ರ ಒಂದಷ್ಟು ಜನ 1000 ಜನ 1,00,000 ಜನ ನೋಡೋರು. ಅದು 10 ಪಟ್ಟು 20 ಪಟ್ಟು ಏರಿಕೆ ಆಗಿದೆ. ಹಂಗಾಗಿ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಬಿಗ್ ಬಾಸ್ಗೆ ಹೊರತು ನಮ್ಮ ಈ ಒಂದು ಕಷ್ಟದ ದಿನಗಳಿಗೆ ನಾನು ಬಿಗ್ ಬಾಸ್ ನ ಹೋಲಿಕೆ ಮಾಡಕ್ಕೋಗಲ್ಲ, ಕಾರಣಕರ್ತ ಅಂತ ಹೇಳಕ್ ಹೋಗಲ್ಲ. ಅದು ನಮ್ನ ಮಾಡೇ ಬರತ್ತೆ, ಏನ್ ಮಾಡಕ್ಕೆ. ಒಂದಿಷ್ಟು SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.